ಬನ್ನಿರಿ, ಮುಂಜಾನೆ ಸಮಯದಲ್ಲಿ ಯೇಸುವಿನ ನಾಮ ಸ್ಮರಿಸೋಣ, ವಾಕ್ಯ ಆಲಿಸೋಣ. ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ 20ನೇ ವಾಕ್ಯ. ಯೇಸು ನೀರಿನ ಮೇಲೆ ನಡೆಯುತ್ತಾ ದೋಣಿಯನ್ನು ಸಮೀಪಿಸುತ್ತಿರುವುದು ಶಿಷ್ಯರಿಗೆ ಕಾಣಿಸಿತು. ಅದನ್ನು ನೋಡಿ ಅವರು ಹೆದರಿದರು. ಆಗ ಯೇಸು, ನಾನೇ, ಇನ್ಯಾರೂ ಅಲ್ಲ, ಅಂಜಬೇಡಿ ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್. ನಾನೇ ಆತ, ಅಂಜಬೇಡಿ. ಪ್ರಭು ಯೇಸು ಇದ್ದರೆ ಅಂಜಿಕೆ, ಹೆದರಿಕೆ, ಗಾಬರಿ, ಸಮಸ್ಯೆ, ಸಂದಿಗ್ಧತೆ ಇರಲು ಅಸಾಧ್ಯ. ಯೇಸು ಇದ್ದರೆ ಎಲ್ಲವೂ ಸುಗಮ. ಯೇಸು ಇದ್ದರೆ ಕೃಪೆ, ಕರುಣೆ, ದಯೆ, ಕ್ಷಮೆ, ಆರೋಗ್ಯ, ಸೌಖ್ಯ, ಆಶೀರ್ವಾದ, ವರದಾನ. ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ. ಸಮುದ್ರದ ಅಲೆಗಳನ್ನು ಶಾಂತವಾಗಿಸಿದ ಯೇಸು, ಗಾಳಿಯನ್ನೂ ಸಹ ಶಾಂತವಾಗಿಸಿದ ಯೇಸುವಿನ ನಾಮಕ್ಕೆ ಸ್ತೋತ್ರ, ವಂದನೆ. ಈ ಎರಡು ಕರೆಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಯೇಸು ನಾಮ ಸ್ಮರಿಸೋಣ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರಭು, ಈ ಕ್ಷಣದಲ್ಲಿ ವಾಕ್ಯ ಆಲಿಸುತ್ತಿರುವ ಪ್ರತಿಯೊಬ್ಬ ಮಗನಿಗೆ, ಮಗಳಿಗೆ ಆರೋಗ್ಯ, ಆಶೀರ್ವಾದ, ವರದನ್ನು ನೀಡಿರಿ ಪಿತನ ಸುತ್ತ